15 ವರ್ಷದ ಅನುಭವದ ಮಾತು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ಮಿತ್ರರೆ. ಧ್ಯಾನ ಮಾಡಬೇಕಂದ್ರೆ ಮೊದಲನೇ ಮಾತು ಮನಸ್ಸು ಶಾಂತವಾಗಿರಬೇಕು. ತುಂಬ ಜನರು ಮನಸ್ಸು ಬಹಳ ಚಂಚಲ ಅಥವಾ ಡಿಸ್ಟರ್ಬ್ಡ್ ಆದಾಗ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಈ ವ್ಯಕ್ತಿ ಉಲ್ಟಾ ಹೇಳ್ತಾ ಇದ್ದಾನೆ ಅಂತ ನಿಮಗೆ ಅನಿಸ್ಬೋದು. ಎಸ್, ದಿಸ್ ಇಸ್ ಅ ಟ್ರೂತ್. ಫೋರ್ಸ್ಫುಲ್ಲಿ ಮಾಡುವಂತಹ ಮೆಡಿಟೇಷನ್ ಯಾವತ್ತೂ ಕೂಡ ನಿಮಗೆ ಲಾಭ ತಂದು ಕೊಡೋದಿಲ್ಲ, ಹಾನಿ ಮಾಡುತ್ತೆ. ವ್ಯಕ್ತಿ ಇರಿಟೇಟಿವ್ ನೇಚರ್ ಆಗ್ಲಿಕ್ಕೆ ಶುರು ಮಾಡ್ತಾನೆ, ಸಿಟ್ಟು ಕ್ರೋಧ ಬರ್ಲಿಕ್ಕೆ ಶುರು ಮಾಡ್ತದೆ, ವ್ಯಕ್ತಿಯಲ್ಲಿ ತಾಮಸ ಗುಣವನ್ನು ಹೆಚ್ಚಿಸುತ್ತೆ ಫೋರ್ಸ್ಫುಲ್ಲಿ ಮಾಡಿರುವಂತಹ ಮೆಡಿಟೇಷನ್ ಅಥವಾ ಧ್ಯಾನ. ವ್ಯಕ್ತಿ ಆ್ಯನ್ಸೈಟಿ, ಪ್ಯಾನಿಕ್, ಡಿಪ್ರೆಷನ್ನಲ್ಲಿರುವಂಥವನು ಯಾವುದೇ ಕಾರಣಕ್ಕೂ ಕೂಡ ಧ್ಯಾನದಿಂದ ಶುರು ಮಾಡಬಾರ್ದು. ಯಾವಾಗಲೂ ಫಿಸಿಕಲ್ ಎಕ್ಸಸೈಸ್, ಪ್ರಾಣಾಯಾಮ ಮತ್ತು ಯೋಗದಿಂದ ಶುರು ಮಾಡಬೇಕು. ಅದೇ ಕಾರಣಕ್ಕೆ ಅಷ್ಟಾಂಗ ಯೋಗ ಅನ್ನುವಂತಹ ಒಂದು ಪ್ರಕ್ರಿಯೆಯಲ್ಲಿ ಧ್ಯಾನ ಸೆಕೆಂಡ್ ಲಾಸ್ಟ್ ಬರುತ್ತೆ. ಮೊದಲು ಬರೋದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಧ್ಯಾನದ ನೆಕ್ಸ್ಟ್ ಸ್ಟೆಪ್ಪೇ ಸಮಾಧಿಗೆ ಹೋಗ್ಬಿಡ್ತಾನೆ ಮಿತ್ರರೆ. ಅಷ್ಟು ಡೀಪ್ ಆಗಿರುವಂಥ ಕೊನೆಯ ಸ್ಟೆಪ್ ಅದು. ಬಟ್ ನಾವೆಲ್ಲ ತುಂಬ ಜನ ಏನು ಮಾಡ್ತೀವಿ, ಸ್ಟಾರ್ಟಿಂಗೇ ಧ್ಯಾನ ಮಾಡಲಿಕ್ಕೆ ಹೋಗ್ತಾರೆ. ಡಿಸ್ಟರ್ಬ್ಡ್ ಮೈಂಡ್ ಇಟ್ಕೊಂಡು ಧ್ಯಾನ ಮಾಡೋದು ಅಸಾಧ್ಯ. ಓಕೆ, ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಸ್ಟಾರ್ಟ್ ವಿತ್ ಯೋಗ, ಎಕ್ಸಸೈಸ್ ಆ್ಯಂಡ್ ಪ್ರಾಣಾಯಾಮ. ಸೊ ನಿಮ್ಮಲ್ಲಿಯೂ ಕೂಡ ಮಾನಸಿಕ ಸಮಸ್ಯೆಗೆ ಯಾವುದಾದ್ರೂ ನೈಸರ್ಗಿಕವಾದ ಆಯುರ್ವೇದಿಕ್ ಚಿಕಿತ್ಸೆ, ಮೈಲ್ಡ್ ಆಗಿರುವಂಥದ್ದು ಟ್ಯಾಬ್ಲೆಟ್ಸು, ಔಷಧಿಗಳು ಬೇಕಾದಲ್ಲಿ ಕೆಳಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ, ಚರ್ಚೆ ಮಾಡೋಣ. ನಾನು ಮೆಡಿಸಿನ್ಸ್ ಲಿಸ್ಟು ನಿಮಗೆ ಕಳಿಸ್ತೀನಿ.